ಸಮುದ್ರ ಮುತ್ತುಗಳು ಸಿಗುತ್ತಾವೆ. ಏನೆಲ್ಲ ಸಂಪತ್ತಿದ್ದು ಭೂಮಿ ಮೇಲೆ ಬಂದವಳೆ, ಆ ಸಂಪತ್ತನ್ನು ನಮ್ಮ ಮುಂದಿನ ಪೀಳಿಗೆನ ಉಳಿಸ್ಕೊಟ್ಟು ಹೋಗ್ಬೇಕು. ಎಂತ ಉಳಿಸ್ಕೊಟ್ಟು ಹೋಗ್ಬೇಕು? ಶುದ್ಧವಾದ ಮಣ್ಣು ಉಳಿಸ್ಕೊಟ್ಟು ಹೋಗ್ಬೇಕು, ಶುದ್ಧವಾದ ಗಾಳಿಯನ್ನು ಉಳಿಸ್ಕೊಟ್ಟು ಹೋಗ್ಬೇಕು, ಶುದ್ಧವಾದ ನೀರನ್ನು ನಮ್ಮ ಮಕ್ಕಳಿಗೆ ನಾವು ಉಳಿಸ್ಕೊಟ್ಟು ಹೋಗ್ಬೇಕು. ಎಲ್ಲಾ ಬೀಜ ಗೊಬ್ಬರ ಹಾಕಿ 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 ಭೂಮಿ ತಾಯಿಯನ್ನು ನಾವು ಕಲಬಸೆ ಮಾಡಿಬಿಟ್ಟು ಬಂದವಳೆ. ಭೂಮಿ ತಾಯಿ ಹಂಚಿರೋದಾಗ್ಯದ. ಏನೋ ಮಾಡಿದ್ರೆ 4 ಪಟ್ಟಿನೊಳಗ, ಬಹಳ ಅಂದ್ರೆ 6 ಇಂಚಿನೊಳಗ. ಮತ್ತ ನೆಗಲ ಹೊಡಿತೀವಿ, ಮತ್ತೆ ಊಟ ಹೊಡಿತೀವಿ, ಮತ್ತೆ ಬುದ್ಧಿಸ್ತಿ ಮತ್ತೆ ಗಟ್ಟಾಗುತ್ತೆ. ಆ ಭೂಮಿ ತಾಯಿ ಕೊಳ್ಳಬೇಕಂದ್ರೆ ನಾವು ಗಿಡದ ಮರಗಳನ್ನು ಬೆಳೆಸಬೇಕು. ಈ ಗಿಡದ ಮರ ಎಲಿಗಳ ನೀರು ಕೂಡ ನೀರು ಇಳಿಬೇಕು, ಎಲಿಗಳು ಬೀಳಬೇಕು, ಭೂಮಿ ಹದಾಗತ್ತೆ ಬಂಧುಗಳೇ. ಅದಕ್ಕೆ ನಮ್ಮ ರೈತರಿಗೆ ನಾವು ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಬೇಕು. ಯಾಕಂದ್ರೆ ಇಡೀ ಜಗತ್ತಿಗೆ ಅನ್ನವನ್ನು ಕೊಡುವಂತ ರೈತ ಬಂಧುಗಳೇ. ಇವಾಗ ರೈತ ಒಕ್ಕಲ್ತನ ಮಾಡ್ತಾನೆ, ಕನ್ಯೆ ಸಿಗುವಲ್ಲ. ಒಕ್ಕಲ್ತನ ಮಾಡ್ತಾನೆ, ಕನ್ಯೆ ಕೊಡುವಲ್ರು. ಯಾಕಂದ್ರೆ ಬೆಳೆದು 1000 ಮಂದಿ ಸಲುತ್ತಾನ ರೈತ. ಇವತ್ತು ಸರ್ಕಾರ ನೌಕರಿ ಮಾಡೋರು ಏನ್ ಮಾಡ್ತೀವಿ? ನಮ್ಮ ಮನೆಯನ್ನ ನಡೆಸ್ತೀವಿ, ನಮ್ಮ ಫ್ಯಾಮಿಲಿಯನ್ನ ನಡೆಸ್ತೀವಿ, ನಮ್ಮ ಕುಟುಂಬವನ್ನು ನಡೆಸ್ತೀವಿ. ಅದಕ್ಕೆ ರೈತಗೊಂದು ಜೋರಾದ ಚಪ್ಪಲ್ ಹೊಡೀರಿ. ಅದೇ ರೀತಿಯಾಗಿ ಮೌನೇಶ್ ಬಡಿಗೇರಣ್ಣವರು ಕೂಡ ಮತ್ತೆ 21 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ.